ಎಲ್ಲ ನನ್ನ ಅನ್ನದಾತ ಬಂಧುಗಳಿಗೆ ನಾನು ಹಾಗೂ ನನ್ನ ಮಕ್ಕಳು ಮಾಡುವ ಶಿರಸಾಂಗ ಸಾಷ್ಟಾಂಗ ನಮಸ್ಕಾರಗಳು. ಕಲೆ ಯಾರ ಸೊತ್ತಲ್ಲ, ನಿಮ್ಮ ಸೊತ್ತು. ನೀವು ಚಪ್ಪಾಳೆ ತಟ್ಟಿದ್ರೆ ನಾವು ಬದುಕ್ತೀವಿ. ನಮ್ಮನೆಯೊಳಗೆ ನಾವು ಕನ್ನಡಿ ಮುಂದೆ ಮಾಡಿ ನಮಗೆ ನಾವೇ ಶುಭಾಶಿಸ್ತೇವೆ. ನನ್ನ ಹೆಸರು ಶ್ರೀಮತಿ ಪ್ರಸನ್ನ ಶರ್ಮಾ. ನನ್ನ ಮಗನ ಹೆಸರು ಗಜೇಂದ್ರ ಶರ್ಮಾ. ನನ್ನ ಮಗಳ ಹೆಸರು ಮಾಧುರಿ ಶರ್ಮಾ. ನನ್ನ ಸಂಸ್ಥೆ ಮಾಧುರಿ ಶರ್ಮಾಸ್ ಡ್ಯಾನ್ಸ್ ನೃತ್ಯ ಸ್ಟುಡಿಯೋ. ನಾನು 4ನೇ ವಯಸ್ಸಿಗೆ ಹಾಸನಕ್ಕೆ ನನ್ನ ತಂದೆ ತಾಯಿ ಕರೆದುಕೊಂಡು ಬಂದರು. ನಾನು 4ನೇ ವಯಸ್ಸಿಗೆ ಈ ಭರತನಾಟ್ಯದ ಕಲೆಗೆ ಮೋಹಗೊಂಡು ಕಲಿತುಕೊಳ್ಳಲು ಹೋದೆ. ನನ್ನ ಗುರುಗಳು BS ರಾಜಯ್ಯಂಗಾರ್ ಅಂಥೇಳಿ ಜಗದೋದ್ಧಾರನ ಆಡಿಸಿದಳೆ ಯಶೋದೆ ಎಂಬ ಒಂದು ಹಾಡಿಗೆ ನಮ್ಮ ರಾಜಮಹಾರಾಜರು ಮೈಸೂರಿನ ಒಡೆಯರಿಂದ ಪದಕವನ್ನು ಪಡೆದವರು, ಚಿನ್ನದ ಪದಕ. ಅವರ ಮಗಳು BR ಅಲಮೇಲಮ್ಮ ಅಯ್ಯಂಗಾರ್, ಅವರಿಂದ ನಾನು ನೃತ್ಯಾಭ್ಯಾಸವನ್ನು ಮಾಡಿದೆ. ಅವರೇ ನನ್ನ ಗುರುಗಳು. ಅವರ ತಂದೆ ನನಗೆ ಸಂಗೀತದ ಗುರುಗಳು. ಇವತ್ತು ನಾನು ಇಷ್ಟು ಸಂತೋಷವಾಗಿದ್ದೀನಿ. 9 ಬ್ರಾಂಚನ್ನು ಮಾಡಿದ್ದೇನೆ. ಮಾಧುರಿ ಶರ್ಮಾಸ್ ಡ್ಯಾನ್ಸ್ ಸ್ಟುಡಿಯೋ ಅಂದರೆ ಅದಕ್ಕೆ ಕಾರಣ ನನ್ನ ಮಗ ಗಜೇಂದ್ರ ಶರ್ಮಾ ಹಾಗೂ ಮಾಧುರಿ ಶರ್ಮಾ. ಮಕ್ಕಳನ್ನು ಅನ್ನದ ಮಕ್ಕಳು ಅಂತಾರೆ, ಇವತ್ತು ಚಿನ್ನದ ಮಕ್ಕಳು ಅಂತಾರೆ. ಹಾಗೂ ನನ್ನ ಅನ್ನದಾತರು ಬೆಂಗಳೂರು ಪೂರ್ತಿ ಇದ್ದಾರೆ. ಅವರೇ ನಮ್ಮನ್ನು ಸಾಕ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳ ಪೋಷಕರು, ಅವರ ಕಾಲಿಗೆ ನಾನು ನಮಸ್ಕಾರ ಮಾಡಬೇಕು. ಇನ್ನೇನು ಹೇಳಲಿ ನಾನು. ಶ್ರಮ. ನನ್ನ ಮಗ ಮಗಳು ಇಬ್ಬರು ತುಂಬ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಿದ್ದಾರೆ. ಯಾವ ಆಶ್ರಮದ ಕಡೆನೂ ನನ್ನ ಮನಸ್ಸು ವಾಲುತ್ತಿಲ್ಲ, ಯಾಕಂದರೆ ಅಷ್ಟು ಆನಂದವಾಗಿ ಇಟ್ಕೊಂಡಿದ್ದಾರೆ. ಇದಕ್ಕೆಲ್ಲ ಪೇರೆಂಟ್ಸ್ಗೆ ಏನು ಹೇಳ್ತೀನಿ, ನಾವು ಏನು ಚಿಕ್ಕಂದಲ್ಲಿ ಹೇಳ್ಕೊಳ್ತೀವೋ ಅದೇ ಉಳಿಯುತ್ತೆ. ಚಿಕ್ಕಂದಲ್ಲಿ ನಾವು ಚೆನ್ನಾಗಿ ಅವರಿಗೆ ತಿದ್ದಿ ಬೆಳೆಸಿದ್ರೆ ನಾಳೆ ಆನಂದವಾಗಿ ನೋಡ್ಬೋದು. ತಿದ್ದಿದೆ ಇದ್ದಾಗ ನಾಳೆ ಅವ್ರು ಹೊಡಿಬೇಕಾದ್ರೆ ನಾವು ಅಳಬಾರ್ದು. ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಯಾವ್ಯಾವಾಗ ಏನೇನು ಕಲಿಸ್ಬೇಕು ಕಲಿಸಿ. ವಿದ್ಯೆ ಉಳ್ಳವನ ಮುಖವು ಮುದ್ದೆ ಬರುವಂತಿಕ್ಕುದು, ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳೂರು ಹದ್ದಿನಂತಿಕ್ಕುದು ಅಂತ ಸರ್ವಜ್ಞ ಹೇಳಿದ್ದಾನೆ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ನನ್ನ ತಾಯಿ ಹೇಳಿದ್ಲು, ಮಗಳೇ ಕಷ್ಟಕ್ಕೆ ಹೆದರಬೇಡ, ಕಷ್ಟ ನಿನ್ನ ಹೆದರ್ಕೊಂಡು ಹೋಗು ಅಂತ. ನನ್ನ ತಂದೆ ಹೇಳಿದರು, ನೀನು ಯಾರು ಕೈಕಾಲು ಕಟ್ಟಬಾರ್ದು, ನಿನ್ನಲ್ಲಿರೋ ವಿದ್ಯೆ ಉಪಯೋಗಿಸ್ಕೊಂಡು ಬೆಳಿ ಅಂತ. ಎರಡೂ ಮಾಡಿದೆ. ಈಗ ಅವರಿಲ್ಲ. ಇವತ್ತು 18ನೇ ತಾರೀಕು ಮೇ ನನ್ನ ತಾಯಿ ಹುಟ್ಟಿದ ಹಬ್ಬ. ನನ್ನ 2 ಮಕ್ಕಳು ನೃತ್ಯವನ್ನು ಇವತ್ತು ಈ ವೇದಿಕೆಗೆ ಅರ್ಪಿಸ್ತಿದ್ದಾರೆ. ಅಜ್ಜಿಗೆ ಸಂತೋಷ ಆಗ್ತಿದೆ. ನಿಮ್ಮೆಲ್ಲರಿಗೂ ಸಹ ಕೃತಜ್ಞತೆಗಳು. ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದೇ ನೀವು ಒಂದು ಕಲಾ ಮಾಧ್ಯಮ, TV ಚಾನಲ್ ಇರ್ಬೋದು. ನಿಮ್ಮಿಂದ ನಾವೇನಿದ್ರು ಕಲೆ ಕಲ್ತಿದ್ರೆ ನಮ್ಮ ಮನೆಯೊಳಗೆ, ನಮ್ಮ ಶಾಲೆ ಒಳಗೆ, ನಮ್ಮನ್ನೇ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡೋದು ಚಾನಲ್ ಅವರು. ನಿಮಗೆ ಎಷ್ಟು ಕೋಟಿ ನಮಸ್ಕಾರಗಳು. ನಾವೆಷ್ಟೇ ಪ್ರಚಾರ ಮಾಡಿದ್ರು, ಎಷ್ಟೇ ಪಾಂಪ್ಲೆಟ್ಸ್ ಹಾಕಿದ್ರು, ಪೇಪರ್ ಹಾಕಿದ್ರು, ಅದು ಕ್ಷಣ ಮಾತ್ರ. ಆದರೆ ನೀವು ಒಂದು ಸಲ ತೋರಿಸ್ಬಿಟ್ರೆ ನಮ್ಮನ್ನು ಹುಡ್ಕೊಂಬರೋಂಗೆ ಮಾಡ್ತೀರಾ. ನೀವು ನಮ್ಮ ಅನ್ನದಾತರು ಸರ್. ನಮಸ್ತೆ ಸರ್. ಹರಿ ಓಂ.